ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಡೆದ ಅಕ್ರಮ ಖಂಡಿಸಿ ಜಾರ್ಖಂಡ್ನಲ್ಲಿ ನಡೀತಾ ಇರೋ ವಿದ್ಯಾರ್ಥಿಗಳ ಪ್ರತಿಭಟನೆ ಈಗ ವಿಕೋಪಕ್ಕೆ ಹೋಗ್ತಾ ಇದೆ. ವಿದ್ಯಾರ್ಥಿಗಳು ವಿಧಾನಸಭೆಯ ಆವರಣಕ್ಕೆ ನುಗ್ಗಿದ್ದಾರೆ. ಜಾರ್ಖಂಡ್ ರಾಜಧಾನಿ ರಾಂಚಿ ರಣರಂಗ ಆಗಿದೆ. ಬ್ಯಾರಿಕೇಡ್ ದೂಡಿ ವಿಧಾನಸಭೆ ಕಡೆಗೆ ನುಗ್ಗಿರೋ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಕತ್ತಲಲ್ಲಿ ದೊಡ್ಡ ಪ್ರಮಾಣದ ಕೋಲಾಹಲ. ರಾಂಚಿಯಲ್ಲಿ ಪೊಲೀಸರು ವಾಟರ್ ಕ್ಯಾನ್ಗಳನ್ನು, ಜಲಪಿರಂಗಿಗಳನ್ನು ಕೂಡ ವಿದ್ಯಾರ್ಥಿಗಳ ಮೇಲೆ ಪ್ರಯೋಗ ಮಾಡಿ ಅವರನ್ನು ಚದುರಿಸೋಕೆ ಪ್ರಯತ್ನ ಪಟ್ಟರು. ಆದರೆ ವಿದ್ಯಾರ್ಥಿಗಳು ಅದೇ ನೀರಲ್ಲಿ ನೃತ್ಯ ಮಾಡಿರೋದು ಕೂಡ ಕಂಡು ಬಂದಿದೆ. ಸೇಮ್ ಬಿಹಾರ್ನಲ್ಲಾಯ್ತಲ್ಲ ಹಾಗೇನೆ. ಇದಾದ್ಮೇಲೆ ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ದೊಡ್ಡ ಘರ್ಷಣೆಯಾಯಿತು. ಇನ್ನು ಪೊಲೀಸರ ಲಾಠಿ ಚಾರ್ಜ್ನಲ್ಲಿ ಹಲವರಿಗೆ ಗಾಯಗಳಾಗಿವೆ. ಹಾಗೆ ರಸ್ತೆಯಲ್ಲಿ ಮುಳ್ಳು ತಂತಿಗಳನ್ನು ಹಾಕಿದ್ದಕ್ಕೆ ವಿದ್ಯಾರ್ಥಿಗಳ ನಾಯಕ ದೇವೇಂದ್ರನಾಥ್ ಮಹತೋ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮುಳ್ಳು ತಂತಿ ಹಾಕುವಂಥ ಅವಶ್ಯಕತೆಯಾದರೂ ಏನಿದೆ? ಇದೇನು ಪಾಕಿಸ್ತಾನ, ಬಾಂಗ್ಲಾ ಅಥವಾ ಚೈನಾ ಬಾರ್ಡರ ಮುಳ್ಳು ತಂತಿ ಬೇಲಿ ಹಾಕಕ್ಕೆ? ನಾವು ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ. ಇಷ್ಟಾದರೂ ಕೂಡ ಪ್ರತಿಭಟನಾಕಾರರು ನಿಂತಿಲ್ಲ. ಹೆವಿ ಸೆಕ್ಯೂರಿಟಿ ಇದ್ರೂ ಕೂಡ ತಮ್ಮ ಮುಂದಿದ್ದ ಎಲ್ಲ ಬ್ಯಾರಿಕೇಡ್ಗಳನ್ನು ಒಂದೊಂದಾಗಿ ಕೆಡವಿ ವಿಧಾನಸಭೆಯ ಗೇಟ್ ಮುಂದೆ ಹೋಗಿ ನಿಂತ್ಕೊಂಡಿದ್ದಾರೆ. ಈ ವೇಳೆ ಜಾರ್ಖಂಡ್ ವಿಧಾನಸಭಾ ಅಧಿವೇಶನ ಮುಕ್ತಾಯಗೊಂಡಿತ್ತು. ಅತ್ತ ಪೊಲೀಸರು ದಯವಿಟ್ಟು ಮನೆಗೆ ವಾಪಸ್ ಹೋಗಿ ಅಂತ ಪ್ರತಿಭಟನೆ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಮನವಿ ಕೂಡ ಮಾಡಿದ್ರು. ಆದರೂ ಕೂಡ ವಿದ್ಯಾರ್ಥಿಗಳು ಹಿಂಜರಿತಾ ಇಲ್ಲ. ಹಾಗಾಗಿ ಮತ್ತೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಈ ನಡುವೆ ಪರೀಕ್ಷಾ ಅಕ್ರಮ ಸಂಬಂಧ ಇದೀಗ ಸಿಐಡಿ ಅಧಿಕಾರಿಗಳು ಜೆಪಿಎಸ್ಸಿ ಮಾಜಿ ಚೇರ್ಮನ್ ಎಲ್ ಖಿಯಾಂಗ್ಟೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಆಗಸ್ಟ್ 11ನೇ ತಾರೀಕು ಜಾರ್ಖಂಡ್ ವಿಧಾನಸಭೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಎಬಿವಿಪಿ ಅನೌನ್ಸ್ ಮಾಡಿದೆ. ಜಲಫಿರಂಗಿ, ಲಾಠಿ ಚಾರ್ಜ್, ಅರೆಸ್ಟ್ ಮಾಡಿರೋದ್ರಿಂದ ವಿದ್ಯಾರ್ಥಿಗಳ ಡಿಮಾಂಡ್ಗಳನ್ನು ನೀವು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಮೌನವಾಗಿಸೋಕೆ ಸಾಧ್ಯ ಇಲ್ಲ. ಸೋಮವಾರ ಪೊಲೀಸರು ತಗೊಂಡ ಕ್ರಮಗಳ ವಿರುದ್ಧ ಆಗಸ್ಟ್ 11ನೇ ತಾರೀಕು ವಿಧಾನಸಭೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ರಿಯಾಕ್ಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಇತ್ತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿದ್ಯಾರ್ಥಿಗಳ ವಿರುದ್ಧ ಮಾಡಲಾದ ಲಾಠಿ ಚಾರ್ಜ್ ಅನ್ನು ಖಂಡಿಸಿದ್ದಾರೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಾರ್ಟಿಯ ಬೆಂಬಲ ಇರೋ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗ ಮಾಡಿದೆ. ಸಂಸತ್ನಲ್ಲಿ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದಿಂದ ಉತ್ತರ ಕೇಳ್ತಾರೆ. ಆದರೆ ಅವರು ಪಾಲುದಾರ ಆಗಿರೋ ಸರ್ಕಾರವೇ ಲಾಠಿ ಚಾರ್ಜ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಯಾಕಂದರೆ ಜಾರ್ಖಂಡ್ನಲ್ಲಿ ಜೆಎಂಎಂ ಕಾಂಗ್ರೆಸ್ನ ಸರ್ಕಾರ ಇರೋದ್ರಿಂದ. ಇದರ ಬೆನ್ನಲ್ಲೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪೊಲೀಸ್ ಕ್ರಮವನ್ನು ಖಂಡಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗ ಮಾಡಿರೋದು ತಪ್ಪು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋ ಹಕ್ಕು ವಿದ್ಯಾರ್ಥಿಗಳಿಗಿದೆ ಅಂತ ಹೇಳಿದ್ದಾರೆ. ಜಾರ್ಖಂಡ್ ಸರ್ಕಾರ ಕೂಡ ವಿದ್ಯಾರ್ಥಿಗಳ ಡಿಮಾಂಡನ್ನು ಕೇಳಬೇಕು, ಮಾತುಕತೆ ಮೂಲಕ ಮಾತ್ರ ಪರಿಹಾರ ಸಿಗುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇನ್ನು ಇಂದು ಅಂದರೆ ಆಗಸ್ಟ್ 10ನೇ ತಾರೀಕು ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಅವರ ಹುಟ್ಟಿದ ಹಬ್ಬ, ಬರ್ತ್ಡೇ. ಹೀಗಾಗಿ PM ನರೇಂದ್ರ ಮೋದಿ ಸೇರಿ ಅನೇಕರು ಹೇಮಂತ್ ಸೊರೇನ್ ಅವರಿಗೆ ಬರ್ತ್ಡೇ ವಿಶ್ ಮಾಡಿದ್ದಾರೆ. ವಿಚಿತ್ರ ಅಂದರೆ ಇಷ್ಟೆಲ್ಲ ಪ್ರತಿಭಟನೆ ಜಾರ್ಖಂಡ್ನ ರಾಜಧಾನಿ ಹೊತ್ತಿ ಉರಿತಿರೋ ಟೈಮ್ನಲ್ಲಿ ಪ್ರತಿಭಟನೆಯಿಂದಾಗಿ ಪ್ರತಿಭಟನೆ ಮಾಡ್ತಾ ಇದ್ದ ವಿದ್ಯಾರ್ಥಿಗಳು ಕೂಡ ಹೇಮಂತ್ ಸೊರೇನ್ ಅವರ ಬರ್ತ್ಡೇ ಆಚರಿಸಿದ್ದಾರೆ, ಕೇಕ್ ಕಟ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು, ಇವತ್ತು ನಮ್ಮ ಮುಖ್ಯಮಂತ್ರಿ ಹೇಮು ಚಾಚಾ ಅವರ ಬರ್ತ್ಡೇ, ಅವರು ಎಲ್ಲೋ ಅವಿತುಕೊಂಡಿದ್ದಾರೆ. ಹೀಗಾಗಿ ನಾವು ಅವರ ಬರ್ತ್ಡೇ ಸೆಲೆಬ್ರೇಟನ್ನು ಮಾಡ್ತಾ ಇದ್ದೀವಿ, ಸಂತೋಷವನ್ನು ಆಚರಿಸ್ತಾ ಇದ್ದೀವಿ ಅಂತೇಳಿ ಕಾಲೆಳೆದಿದ್ದಾರೆ. ಇದಕ್ಕೆ ರಿಟರ್ನ್ ಗಿಫ್ಟ್ ಆಗಿ ನೋಡಿ ಆಚರಿಸಿದ್ದೀವಿ, ರಿಟರ್ನ್ ಗಿಫ್ಟ್ ಆಗಿ ನಮ್ಮ ಡಿಮಾಂಡ್ಗಳನ್ನು ನೀವು ಈಡೇರಿಸಿ ಅಂತ ಹೇಳಿದ್ದಾರೆ. ಇತ್ತ ಸಿಎಂ ಹೇಮಂತ್ ಸೊರೇನ್ ಅವರ ನಿವಾಸದ ಹೊರಗಡೆ ಬಿಜೆಪಿ ಪ್ರತಿಭಟಿಸಿದೆ. ಈ ವೇಳೆ ಜಾರ್ಖಂಡ್ನ ಮಾಜಿ ಸಿಎಂ ಬಾಬುಲಾಲ್ ಮರಾಂಡಿ, ಜಾರ್ಖಂಡ್ ಬಿಜೆಪಿ ರಾಜ್ಯಾಧ್ಯಕ್ಷ ಆದಿತ್ಯ ಸಾಹು ಸೇರಿ ಹಲವರನ್ನ ವಶಕ್ಕೆ ಪಡೆಯಲಾಯಿತು. ಕೆಂಪು ಸಮುದ್ರದಲ್ಲಿ ಭಾರತದ ಹಡಗಿನ ಮೇಲೆ ದಾಳಿಯಾದ ಬೆನ್ನಲ್ಲೇ ಕಡೆಗೂ ಭಾರತ ದೊಡ್ಡ ನಿರ್ಧಾರ ತಗೊಂಡಿದೆ. ಈಗ ಸಾಕಷ್ಟು ಟೀಕೆ ಟಿಪ್ಪಣಿಗಳ ಬಳಿಕ ಬಾಬೆಲ್ ಮ್ಯಾಂಡೆಬ್ ಜಲಸಂಧಿಗೆ ನೌಕಾಪಡೆಯನ್ನ ಭಾರತ ಇಳಿಸಿದೆ. ಈಗ ಭಾರತಕ್ಕೆ ಕಚ್ಚಾ ತೈಲ ತರುವ ಹಡಗುಗಳಿಗೆ ಭಾರತದ ಯುದ್ಧ ನೌಕೆಗಳು ರಕ್ಷಣೆಯನ್ನ ಕೊಟ್ಟಿವೆ. INS ತ್ರಿಶೂಲ್ ಹಾಗೂ INS ಆದಿತ್ಯ ಯುದ್ಧ ನೌಕೆಗಳು MT ಕಾಂಪಾಸ್ ಮತ್ತು MT ಥಲಾಟಾ ಅನ್ನೋ ಆಯಿಲ್ ಟ್ಯಾಂಕರ್ಗಳಿಗೆ ರಕ್ಷಣೆ ಕೊಟ್ಟಿರೋದು ಮಾಹಿತಿ ಸಿಗ್ತಾ ಇದೆ ಈಗ. ಹಾಗೆ ಯುದ್ಧ ನೌಕೆಯಲ್ಲಿನ ಹೆಲಿಕಾಪ್ಟರ್ ಕೂಡ ಕಚ್ಚಾ ತೈಲ ಟ್ಯಾಂಕರ್ಗಳಿಗೆ ಏರ್ ಎಸ್ಕಾರ್ಟ್ ಕೊಟ್ಟಿದೆ. ಆಗಸ್ಟ್ 9 ಮತ್ತು 10ನೇ ತಾರೀಕು ಈ ಹೈ ರಿಸ್ಕ್ ಏರಿಯಾದಲ್ಲಿ ಬಿಗಿ ಭದ್ರತೆಯ ಕಾರ್ಯಾಚರಣೆ ನಡೆಸಲಾಗಿದೆ. ಇದು ಅಫಿಷಿಯಲ್ ಇನ್ಫಾರ್ಮೇಶನ್. ಭಾರತೀಯ ನೌಕಾಪಡೆಯ ವೆಸ್ಟರ್ನ್ ಕಮಾಂಡ್ ಈ ಮಾಹಿತಿಯನ್ನು ಕೊಟ್ಟಿದೆ. ಕಡಲ ಮಾರ್ಗದಲ್ಲಿ ಭಾರತದ ಹಿತಾಸಕ್ತಿ ಕಾಪಾಡೋಕೆ ನೌಕಾಪಡೆ ಯಾವತ್ತೂ ಬದ್ಧ ಅಂತ ಹೇಳಿದೆ. ಇತ್ತೀಚೆಗೆ ಭಾರತದ ಧ್ವಜ ಹೊಂದಿದ್ದ ಹಡಗಿನ ಮೇಲೆ ಹುತಿಗಳು ದಾಳಿ ಮಾಡಿ ಹಡಗನ್ನ ಮುಳುಗಿಸಿ ಹಾಕಿದ್ರು.
ಆಗಸ್ಟ್ 4ನೇ ತಾರೀಕು ಯೆಮೆನ್ನ ಹೊಡೈಡಾ ಪೋರ್ಟ್ ಬಳಿ MSV ಫೈಜ್ ನೋರಿಯಾಲಿಯಾ ಅನ್ನೋ ಹಡಗನ್ನು ಮುಳುಗಿಸಲಾಗಿತ್ತು. 13 ಭಾರತೀಯ ಸಿಬ್ಬಂದಿ ಸೇರಿಟ್ಟು 14 ಸಿಬ್ಬಂದಿಯನ್ನು ಯೆಮೆನ್ ನೌಕಾಪಡೆ ಬಂದು ಕಾಪಾಡಿದ್ರು. ಆ ಟೈಮ್ನಲ್ಲಿ ಬಹಳ ಆಕ್ರೋಶ ಇತ್ತು. ನಾವು ಕೂಡ ಹೈಲೈಟ್ ಮಾಡಿದ್ವಿ, ನಮ್ಮ ನೌಕಾಪಡೆಯನ್ನು ಕಳಿಸಿ ಪ್ರೊಟೆಕ್ಷನ್ ಕೊಡಿ, ಇಲ್ಲಾಂದರೆ ನಮ್ಮ ಸೈಲರ್ಸ್ನ ನಾವಿಕರನ್ನು ಅಲ್ಲಿ ತೈಲ ಥರ ಕಳಿಸ್ಬಿಡಿ ನಿಮಗಾಗಿಲ್ಲ ಅಂದರೆ ಅಂಥೇಳಿ. ಇವಾಗ ನೌಕಾಪಡೆ ಅಫಿಷಿಯಲ್ ಮಾಹಿತಿಯನ್ನು ಕೊಟ್ಟಿದೆ. ಕಡೆಗೂ ಭಾರತ ನೌಕಾಪಡೆಯನ್ನು ನಮ್ಮ ತೈಲ ಹಡಗುಗಳ ರಕ್ಷಣೆಗೆ ಬಾಬೆಲ್ ಮಂಡಬ್ ಜಲಸಂಧಿಗೆನೇ ಇಳಿಸಿ ನೌಕಾಪಡೆಯ ರಕ್ಷಣೆಯಲ್ಲಿ ಕರ್ಕೊಂಡ್ಬರ್ತಾ ಇದ್ದಾರೆ. ಏನೋ ಸಂಸತ್ನ ಮುಂಗಾರು ಅಧಿವೇಶನದ 16ನೇ ದಿನ ಕೂಡ ಅದೇ ಗದ್ದಲ, ಅದೇ ಪ್ರತಿಭಟನೆ. ದಿಲ್ಲಿ ವಿದ್ಯಾರ್ಥಿ ಪ್ರತಿಭಟನೆ ವೇಳೆ ದೌರ್ಜನ್ಯ ಆಗಿದೆ ಅಂಥೇಳಿ ವಿಪಕ್ಷ ಕಾಂಗ್ರೆಸ್ ಮತ್ತು ಇತರರು ಪ್ರತಿಭಟಿಸಿದ್ರು. ಈ ವೇಳೆ ಗೃಹ ಮಂತ್ರಿ ಅಮಿತ್ ಶಾ ಉತ್ತರ ಕೊಡಲೇಬೇಕು ಅಂತ ಪಟ್ಟನ್ನ ಕೂಡ ಹಿಡಿದ್ರು. ಸಂಸತ್ನ ಹೊರಗೂ ಕೂಡ ಪ್ರತಿಪಕ್ಷಗಳು ಪ್ರತಿಭಟಿಸಿದ್ವು. ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಕಿರಣ್ ರಿಜಿಜು, ಚರ್ಚೆ ಮಾಡೋಕೆ ನಾವು ರೆಡಿ ಇದ್ದೀವಿ, ನೀವು ಚರ್ಚೆಯಿಂದ ಓಡ್ ಹೋಗಬೇಡಿ, ಅಮಿತ್ ಶಾ ಅವರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂತ ತಿರುಗೇಟು ಕೊಟ್ಟರು. ಗದ್ದಲದ ನಡುವೆನೇ ಲೋಕಸಭೆಯಲ್ಲಿ 4 ಹೊಸ ಬಿಲ್ಗಳನ್ನು ಮಂಡಿಸಲಾಯಿತು. ದಿ ಟ್ರೈಬ್ಯುನಲ್ ರಿಫಾರ್ಮ್ಸ್ ಬಿಲ್ 2026, ದಿ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಅಮೆಂಡ್ಮೆಂಟ್ ಬಿಲ್ 2026, ಹಾಗೆ ದಿ ಕೇರಳ ಆಲ್ಟ್ರೇಷನ್ ಆಫ್ ನೇಮ್ ಬಿಲ್ 2026 ಹಾಗೂ ದಿ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಮೆಂಡ್ಮೆಂಟ್ ಬಿಲ್ 2026 ಮಂಡನೆಯಾಗಿವೆ. ಮತ್ತೊಂದು ಕಡೆ FCRA ತಿದ್ದುಪಡಿ ಬಿಲ್ ತಂದರೆ ನಾವು ತೀವ್ರವಾಗಿ ವಿರೋಧಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ನ KC ವೇಣುಗೋಪಾಲ್ ಹೇಳಿದ್ದಾರೆ. ಎಲ್ಲದರ ನಡುವೆ ಲೋಕಸಭೆಯಲ್ಲಿ ದಿ ಟ್ರೈಬ್ಯುನಲ್ಸ್ ರಿಫಾರ್ಮ್ಸ್ ಬಿಲ್ 2026 ಪಾಸ್ ಕೂಡ ಆಯಿತು. ಯಾವುದೇ ಚರ್ಚೆ ಇಲ್ಲದೆ ಘೋಷಣೆಗಳ ನಡುವೆ ಬಿಲ್ ಪಾಸ್ ಆಯಿತು. ಅತ್ತ ರಾಜ್ಯಸಭೆಯಲ್ಲಿ ದಿ ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಬಿಲ್ 2026 ಧ್ವನಿಮತದ ಮೂಲಕ ಪಾಸ್ ಆಯಿತು. ಈ ಬಿಲ್ ಬಗ್ಗೆ ಮಾತನಾಡಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಪಕ್ಷಗಳ ವಾಕೌಟ್ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಇಂತಹ ರಿಫಾರ್ಮೇಟರಿ ಬಿಲ್ಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಮಾಡದೇನೆ ಹೊರ ಹೋಗಿದ್ದು ಬೇಸರದ ಸಂಗತಿ ಅಂತ ಹೇಳಿದ್ರು. ಈ ಹಿಂದೆ ಇದ್ದ 1891ರ ಕಾಯ್ದೆ ಬ್ರಿಟಿಷರ ಕಾಲದ್ದು, ಅದನ್ನು ಈಗ ಡಿಜಿಟಲ್ ಬ್ಯಾಂಕಿಂಗಿಗೆ ತಕ್ಕಂತೆ ಚೇಂಜ್ ಮಾಡಲಾಗಿದೆ ಅಂತ ಹೇಳಿದ್ರು. ಇದಾದಮೇಲೆ ದಿ ಟ್ಯಾಕ್ಸೇಷನ್ ಆ್ಯಂಡ್ ಅದರ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2026 ಕೂಡ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಈ ವೇಳೆ ಮಾತನಾಡಿದ ಸೀತಾರಾಮನ್ ಅವರು ಕನ್ಸ್ಯೂಮರ್ಗಳಿಗೆ, ಗ್ರಾಹಕರಿಗೆ ಯಾವುದೇ ರೀತಿಯ UPI ಶುಲ್ಕ ಇರೋದಿಲ್ಲ ಅಂತ ಹೇಳಿದ್ದಾರೆ. ಈ ತಿದ್ದುಪಡಿ ಬಿಲ್ ಮೂಲಕ ಕೇವಲ ಅಗತ್ಯ ಕಾನೂನು ಚೌಕಟ್ಟನ್ನು ಮಾತ್ರ ಮಾಡಿಕೊಳ್ಳಲಾಗಿದೆ. ಈ ಕ್ಷಣದಿಂದಲೇ ಯಾವುದೇ ಚಾರ್ಜಸ್ ಶುರುವಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದರ ನಡುವೆ ಶರದ್ ಪವಾರ್ ಬಣದ ಸಂಸದರು PM ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಹಾರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದು ಇವರು ಹೇಳಿರೋದು, ಮಹಾರಾಷ್ಟ್ರದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ. ಆದರೆ ಶರದ್ ಪವಾರ್ ಬಣದ ಸಂಸದರು PM ಮೋದಿ ಅವರನ್ನು ಭೇಟಿಯಾಗಿರೋದು, ಶರದ್ ಪವಾರ್ ಅವರು ಕೂಡ ಭೇಟಿಯಾಗಿದ್ದರು ಕೆಲ ದಿನಗಳ ಹಿಂದೆ, ಲಾಸ್ಟ್ ವೀಕ್. ಅವರು ಕೂಡ ಮಾತಾಡಿರ್ತಾರಲ್ಲ ಮಹಾರಾಷ್ಟ್ರ ಸಮಸ್ಯೆ ಬಗ್ಗೆ. ಈಗ ಅವರ ಬಣದ MPಗಳು ಪ್ರತ್ಯೇಕವಾಗಿ ಮೀಟ್ ಆಗಿರೋದು. ಬಹುತೇಕ ಪಾರ್ಲಿಮೆಂಟ್ನಲ್ಲಿ ಕೇಂದ್ರ ಸರ್ಕಾರ ತರ್ತಿರೋ ಪ್ರಮುಖ ಬಿಲ್ಗಳು, ಡಿಲಿಮಿಟೇಷನ್ ಆಗಿರ್ಬೋದು, ಮಹಿಳಾ ಮೀಸಲಾತಿ ಬಿಲ್, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಬೆಂಬಲ ಕೇಳೋಕೆ ಆ ನಂಬರ್ ಮ್ಯಾನೇಜ್ಮೆಂಟ್ನ ಭಾಗ ಅಂತಲೇ ಇದನ್ನು ಬಹುತೇಕ ಪರಿಗಣಿಸಲಾಗ್ತಿದೆ. ಏನೋ ಸ್ನೇಹಿತರೆ, ಪುರಿ ಜಗನ್ನಾಥ, ಕೋನಾರ್ಕ, ಭುವನೇಶ್ವರ, ಉದಯಗಿರಿ ಮತ್ತು ಸ್ಕಂದಗಿರಿ ಕೇವ್ಸ್, ಬಿರಾಜ್ ದೇವಿ ಮತ್ತು ತಾರತಾರಿಣಿ ಶಕ್ತಿಪೀಠ ಸೇರಿ ಈ ಎಲ್ಲ ಅದ್ಭುತ ಸ್ಥಳಗಳಿಗೆ 7 ಸ್ಯಾಂಡ್ಸ್ನವರ ಪ್ರವಾಸ ಎಲ್ಲವನ್ನ ಒಳಗೊಂಡಿರುವ ಪ್ಯಾಕೇಜ್ ಇದು. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ದಿಲ್ಲಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ, ಸರ್ಕಾರದ ಫ್ಯಾಂಟಸಿ ಮಾತುಕತೆಯಲ್ಲಿ ನಮಗೆ ಯಾವುದೇ ಆಸಕ್ತಿ ಇಲ್ಲ. ದಿಲ್ಲಿ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗುಂಡುಗಳನ್ನು ಹಾರಿಸೋಕೆ ಯಾರು ಆದೇಶ ಕೊಟ್ಟರು ಅನ್ನೋದನ್ನು ಮಿಸ್ಟರ್ ಅಮಿತ್ ಶಾ ಮೊದಲು ಹೇಳಬೇಕು ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವರೇ ಆದೇಶ ಕೊಟ್ಟಿರೋ ಸಾಧ್ಯತೆ ಇದೆಯಾ ಅಂತ ಕೇಳಿದ್ದಾರೆ. ಅಲ್ಲದೆ ಮೊಳೆಗಳು ಚುಚ್ಚಿದ್ದ ಲಾಠಿಯಿಂದ ಹೊಡೆಯಲಾಗಿದೆ, ಹೀಗಾಗಿ ಅಮಿತ್ ಶಾ ಆನ್ಸರ್ ಮಾಡಬೇಕು, ಇದಕ್ಕೆ ಅವರೇ ಆರ್ಡರ್ ಕೊಟ್ರಾ ಇಲ್ವಾ ಹೇಳಬೇಕು ಅಂತ. ಸಂಸತ್ಗೆ ಬಂದು ಬೇರೆ ಯಾವುದೋ ಸಾಮಾನ್ಯ ವಿಚಾರಗಳ ಬಗ್ಗೆ ಅಮಿತ್ ಶಾ ಭಾಷಣ ಮಾಡೋದು ನಮಗೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಅಮಿತ್ ಶಾ ಆರ್ಡರ್ ಮಾಡಿದ್ರೆ ಮಕ್ಕಳ ಮೇಲೆ ಗುಂಡು ಹಾರಿಸಿದ ಅಪರಾಧಿ ಆಗ್ತಾರೆ. ಒಂದು ವೇಳೆ ಅವ್ರಿಗೇನು ಗೊತ್ತೇ ಇಲ್ಲ ಅಂದರೆ ಅವರೊಬ್ಬ ಅಸಮರ್ಥ ಹೋಮ್ ಮಿನಿಸ್ಟರ್, ಎರಡರಲ್ಲೊಂದು ಆಗಬೇಕಲ್ವಾ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಯಾವುದೇ ಆದರೂ ಕೂಡ ಅವರು ರಾಜೀನಾಮೆ ಕೊಡಲೇಬೇಕಲ್ಲ ಸ್ಥಾನಕ್ಕೆ. ಅಸಮರ್ಥ ಆದರೂ ಕೊಡಬೇಕು, ಅವರೇ ಆರ್ಡರ್ ಕೊಟ್ಟು ಹೊಡೆಸಿದ್ರೂ ಕೂಡ ಅವರು ರಾಜೀನಾಮೆ ಕೊಡಬೇಕು ಅಂತ ಲೋಕಸಭೆಯ ವಿಪಕ್ಷ ನಾಯಕರು ಆಗ್ರಹ ಮಾಡಿದ್ದಾರೆ. ಇನ್ನು ನಮ್ಮ 2ನೇ ಡಿಮಾಂಡ್ ಅಂದರೆ PM ನರೇಂದ್ರ ಮೋದಿ ದೇಶದ ಕ್ಷಮೆ ಕೇಳಬೇಕು. 3ನೇ ಡಿಮಾಂಡ್ ಅಂದರೆ ರಾಮ ಮಂದಿರದಲ್ಲಿ ಕಳ್ಳತನ ಮಾಡಿದ್ದು ಯಾರು ಅಂತ ಗೊತ್ತಾಗಬೇಕು. PM ಮೋದಿ ಅವರಿಗೆ ತೀರಾ ಹತ್ತಿರವಾದವರೇ ಈ ರಾಮ ಮಂದಿರದಲ್ಲಿ ಕಳ್ಳತನ ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ವಿಪಕ್ಷಗಳು ಕೇವಲ ಈ 3 ವಿಚಾರಗಳನ್ನೇ ಕೇಳ್ತಿರೋದು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ.
ಈ ಬಗ್ಗೆ JP ನಡ್ಡಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ. ರಾಹುಲ್ ಗಾಂಧಿ ಸುಮ್ಮನೆ ಪಾರ್ಲಿಮೆಂಟಲ್ಲಿ ಗಲಾಟೆ ಮಾಡ್ತಿದ್ದಾರೆ. ಅವರು ಕುಳಿತು ಕೇಳಿಸಿಕೊಳ್ಳೋಕೆ ರೆಡಿ ಇಲ್ಲ. ಅವರು ಯಾವ ಕಡೆ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟತೆ ಇಲ್ಲ. ಪ್ರತಿ ಸಲ ಗೋಲ್ ಪೋಸ್ಟನ್ನು ಚೇಂಜ್ ಮಾಡ್ತಾ ಇದ್ದಾರೆ ಅವರು. ಸರ್ಕಾರ ಡಿಬೇಟ್ಗೆ ರೆಡಿ ಇದೆ. ಅಮಿತ್ ಶಾ ಮಾತನಾಡೋಕೆ ತಯಾರಿದ್ರೂ ಕೂಡ ಇಷ್ಟೊಂದು ಅವಾಂತರ ಯಾಕೆ ಮಾಡ್ತಾ ಇದ್ದೀರಿ ಅಂತ JP ನಡ್ಡಾ ಪ್ರಶ್ನೆ ಕೇಳಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮೊದಲು ನಾಡಗೀತೆ ತಮಿಳ್ ತಾಯಿ ವಾಳ್ತು ಕಡ್ಡಾಯವಾಗಿ ಹಾಡಬೇಕು ಅನ್ನೋ ನಿರ್ಣಯವನ್ನ ಪಾಸ್ ಮಾಡಲಾಗಿದೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಇದನ್ನ ಪ್ರಸ್ತಾವನೆ ಮಂಡಿಸಿದ್ರು. ಎಲ್ಲ ಅಫಿಷಿಯಲ್ ಈವೆಂಟ್ ಅಲ್ಲಿ ಮೊದಲು ಒಂದೇ ಮಾತರಂ ಹಾಡಬೇಕು, ಆಮೇಲೆ ರಾಷ್ಟ್ರಗೀತೆ ಹಾಡಬೇಕು ಅಂತ ಕೇಂದ್ರ ಸರ್ಕಾರ ಜನವರಿ 28ನೇ ತಾರೀಕು ನಿರ್ದೇಶನ ನೀಡಿತ್ತು. ಈಗ ತಮಿಳುನಾಡು ಸರ್ಕಾರ ಈ ನಿರ್ಧಾರ ತಗೊಂಡಿದೆ. ಇತ್ತ ಕರ್ನಾಟಕದಲ್ಲಿ ಮಾದಕ ವಸ್ತು ವಿರುದ್ಧ ದೊಡ್ಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಬೆಂಗಳೂರು ಪೊಲೀಸರು. ವಿಶೇಷವಾಗಿ ಮಿಷನ್ ರೈಸ್ ಮತ್ತು ಬೇಡ ಬ್ರೋ ಅಭಿಯಾನದ ಅಡಿಯಲ್ಲಿ ಬರೋಬ್ಬರಿ 55 ಕೋಟಿ ರೂಪಾಯಿ ಮೌಲ್ಯದ 200 ಕೆಜಿಗೂ ಅಧಿಕ ನಶಾ ವಸ್ತುವನ್ನು ಸೀಸ್ ಮಾಡಿ 39 ಪೆಡ್ಲರ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ 8 ವಿದೇಶಿಯರು ಮತ್ತು 21 ಜನ ಬೇರೆ ರಾಜ್ಯದವರು ಕೂಡ ಇದ್ದಾರೆ. ಕಳೆದ 10 ದಿನಗಳಿಂದ ಅಮೃತಹಳ್ಳಿ, ಯಶವಂತಪುರ, ಯಲಹಂಕ, ಹೆಬ್ಬಾಳ ಸೇರಿ ಒಟ್ಟು 16 ಠಾಣಾ ವ್ಯಾಪ್ತಿಯಲ್ಲಿ ಈ ಆಪರೇಷನ್ ನಡೆಸಲಾಗಿದೆ. CCB ಸೇರಿದ ಹಾಗೆ ಸುಮಾರು 16 ಪೊಲೀಸ್ ಯೂನಿಟ್ಗಳು ಇದರಲ್ಲಿ ಕಾರ್ಯಾಚರಣೆ ನಡೆಸಿದ್ವು. ಬಂಧಿತರಿಂದ 17 ಲಕ್ಷ ರೂಪಾಯಿ ಹಣ, 22 ಮೊಬೈಲ್, 5 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿ ನಟ ದರ್ಶನ್ಗೆ ಮತ್ತಷ್ಟು ಕಾನೂನು ಸಂಕಷ್ಟ ಎದುರಾಗಿದೆ. ಈ ಕೇಸ್ನ 14ನೇ ಆರೋಪಿ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸೋಕೆ 59ನೇ CCH ನ್ಯಾಯಾಲಯ ಅನುಮತಿಯನ್ನ ಕೊಟ್ಟಿದೆ. ಈ ಬಗ್ಗೆ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಪ್ರದೋಷ್ ಮಾಫಿ ಸಾಕ್ಷಿಗೆ ಇತರ ಆರೋಪಿಗಳು ಆಕ್ಷೇಪಿಸೋ ಹಾಗಿಲ್ಲ ಅಂತ ಹೇಳಿದೆ. ಇತ್ತ ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಮಾಫಿ ಅರ್ಜಿ ಸ್ವೀಕರಿಸಬಾರದು ಅಂತ ಆಕ್ಷೇಪ ಎತ್ತಿದ್ರು. ಆದರೆ ಕೋರ್ಟ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಪುರಸ್ಕರಿಸಿದೆ. ಹೀಗಾಗಿ ಈ ಕೇಸ್ ಹೊಸ ತಿರುವನ್ನ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಜೊತೆಗೆ ದರ್ಶನ್ ಪರ ವಾದದ ಮೇಲೂ ಕೂಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಟ್ರಾಫಿಕ್ ವಿಚಾರದಲ್ಲಿ ಬೆಂಗಳೂರು ಮತ್ತೊಮ್ಮೆ ಕುಖ್ಯಾತಿಯನ್ನು ಪಡೆದಿದೆ. ದೇಶದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಹೊಂದಿರೋ ನಗರ ಅನ್ನೋ ಕುಖ್ಯಾತಿ. ಟಾಮ್ ಟ್ರಾಫಿಕ್ ಯಾವಾಗಲೂ ಇವರು ಸರ್ವೆ ಮಾಡ್ತಾ ಇರ್ತಾರೆ. 2025ರ ಟ್ರಾಫಿಕ್ ಇಂಡೆಕ್ಸ್ನಲ್ಲಿ ಈ ರಿಪೋರ್ಟ್ ಬಂದಿದೆ. ಬೆಂಗಳೂರಲ್ಲಿ 10 ಕಿಲೋಮೀಟರ್ ಸಂಚಾರ ಮಾಡೋಕ್ಕೆ 36 ನಿಮಿಷಗಳು ಬೇಕು ಆ್ಯಾವರೇಜ್. ನಿಮಗೆ ಗೊತ್ತು, ಬರೀ ಪೀಕ್ ಅವರ್ಸ್ ತೊಗೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ ಅಂತ. ಪೀಕ್ ಅವರ್ಸ್ ಟ್ರಾಫಿಕ್ನಲ್ಲಿ ಸಿಲುಕಿ ವರ್ಷಕ್ಕೆ 168 ಗಂಟೆಗಳನ್ನು, ಸುಮಾರು 7 ದಿನಗಳನ್ನು ರೋಡ್ ಮೇಲೆ ಕಿಂಕಿ ಪಿಪಿಯಲ್ಲಿ ಜನ ಕಳೀತಾರೆ ಅಂತ ಸಂಸ್ಥೆ ಹೇಳಿದೆ. 2ನೇ ಸ್ಥಾನದಲ್ಲಿ ಕೋಲ್ಕತ್ತಾ, 3ನೇ ಸ್ಥಾನದಲ್ಲಿ ಪುಣೆ ಇದೆ. ಸ್ವಾತಂತ್ರ್ಯ ದಿನಾಚರಣೆ ಹತ್ತಿರವಾಗ್ತಿದ್ದ ಹಾಗೆ ದಿಲ್ಲಿಯ ಕೆಂಪುಕೋಟೆ ಸುತ್ತ ಹಲವು ಹಂತಗಳ ಭದ್ರತೆ ಕೊಡಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯಂದು VIP, VVIP ಸೇರಿ ಸುಮಾರು 25,000 ಜನ ಸೇರೋ ನಿರೀಕ್ಷೆ ಇದೆ. ಹೀಗಾಗಿ ಸುಮಾರು 15ರಿಂದ 20,000 ದಿಲ್ಲಿ ಪೊಲೀಸ್ ಮತ್ತು ಅರೆಸೇನಾ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗ್ತಾ ಇದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯಂದು ಕೆಂಪುಕೋಟೆಯಲ್ಲಿ ವಂದೇ ಮಾತರಂ ಗೀತೆಯನ್ನು ಕೂಡ ಮೊಳಗಿಸಲಾಗ್ತಿದೆ. ಇವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರನ್ನ ಘಟಿಕೋತ್ಸವಕ್ಕೆ ಚೀಫ್ ಗೆಸ್ಟ್ ಆಗಿ ಕರೆಯೋಕೆ ಕೆಲವು ಲಾ ವಿದ್ಯಾರ್ಥಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೈದರಾಬಾದ್ನ ನ್ಯಾಷನಲ್ ಅಕಾಡೆಮಿ ಆಫ್ ಲೀಗಲ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು CJI ಅವರನ್ನ ಚೀಫ್ ಗೆಸ್ಟ್ ಆಗಿ ಕರೆಯೋ ನಿರ್ಧಾರದ ಬಗ್ಗೆ ಯೋಚನೆ ಮಾಡಿ ಅಂತ ಯೂನಿವರ್ಸಿಟಿಗೆ ಆಗ್ರಹ ಮಾಡಿದ್ದಾರೆ. ಏನಕ್ಕೆ? ದಿಲ್ಲಿ ಪ್ರತಿಭಟನೆ ವೇಳೆ ನಡೆದಿದ್ದ ಹಿಂಸಾಚಾರದ ವಿಡಿಯೋಗಳನ್ನು CJI ಅವರು ಅದನ್ನು ಅಲ್ಲೇ ತೋರ್ಸೋಕೆ ಹೊರಟಾಗ ನನಗಲ್ಲಿ ಟೈಮ್ ಇಲ್ಲ, ನೋಡಲ್ಲ ಅಂತ ಹೇಳಿದರು. ಅದ್ರ ಬಗ್ಗೆ ಅವರು ಆಮೇಲೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದರು. ದೃಶ್ಯಗಳನ್ನೆಲ್ಲ ಪ್ರಿಸರ್ವ್ ಮಾಡಿ ಅನ್ನೋ ಆದೇಶವನ್ನು ಕೂಡ ಕೊಟ್ಟಿದ್ದರು. ಅಲ್ಲೇ ತೋರ್ಸೋಕೆ ಬಂದಿದ್ದಕ್ಕೆ ನಾನು ನೋಡಲ್ಲ ಅಂತ ಹೇಳಿದ್ದು ಅನ್ನೋದನ್ನು ಅವ್ರು ಹೇಳಿದರು. ಆದರೆ ಇದನ್ನೇ ಉಲ್ಲೇಖಿಸಿ ಸ್ಟೂಡೆಂಟ್ಸ್ ಈಗ ಯೂನಿವರ್ಸಿಟಿ ಅಧಿಕಾರಿಗಳಿಗೆ ಇಮೇಲ್ ಮಾಡಿದ್ದಾರೆ. ನಾವು ಕಾನೂನು ವಿದ್ಯಾರ್ಥಿಗಳು, ಯೂನಿವರ್ಸಿಟಿಯ ಮೌಲ್ಯಗಳು, ಸಾಂವಿಧಾನಿಕ ಹಕ್ಕುಗಳು ಮತ್ತು ನ್ಯಾಯದ ಬಗ್ಗೆ ನಮಗೆ ಕಾಳಜಿ ಇದೆ. ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ದೌರ್ಜನ್ಯದಂತಹ ಆರೋಪಗಳನ್ನು ನೆಗ್ಲೆಕ್ಟ್ ಮಾಡಿದ ಗಣ್ಯರ ಕೈಯಿಂದ ನಾವು ಡಿಗ್ರಿ ತಗೊಳ್ಳೋಕ್ಕಾಗಲ್ಲ. ಇದು NALSARನಲ್ಲಿ ನಾವು ಕಲಿತ ಮೌಲ್ಯಗಳಿಗೆ ವಿರುದ್ಧ ಅಂತೆಲ್ಲ ಉಲ್ಲೇಖ ಮಾಡಿದ್ದಾರೆ. ಆಗಸ್ಟ್ 4ನೇ ತಾರೀಕು ದಿಲ್ಲಿಯಿಂದ ಫುಕೆಟ್ಗೆ ಹೋಗ್ತಾ ಇದ್ದ ಏರ್ ಇಂಡಿಯಾ ಫ್ಲೈಟ್ನಲ್ಲಿ ಭಾರಿ ಎಡವಟ್ಟಾಗಿತ್ತಲ್ಲ. 300 ಫೀಟ್ ಇದ್ದಕ್ಕಿದ್ದಂತೆ ಕುಸಿತಲ್ಲ ವಿಮಾನ. 17 ಜನರಿಗೆ ಗಾಯಗಳಾಗಿದ್ವು. ಈಗ ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಆಗಿದೆ ಅಂತ ಹೇಳಿ ರಿಪೋರ್ಟ್ ಬಂದಿದೆ. ಹವಾಮಾನ ವೈಪರೀತ್ಯ ಅಂತ ಅಂದ್ಕೊಂಡಿದ್ದ ಆರಂಭದಲ್ಲಿ ಏರ್ ಇಂಡಿಯಾನೇ ಹೇಳಿತ್ತು. ಆದರೆ ಕೆಲವೇ ಗಂಟೆಗಳ ಬಳಿಕ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ಟರ್ಬ್ಯುಲೆನ್ಸ್ ಅನ್ನೋ ಪದವನ್ನು ರಿಮೂವ್ ಮಾಡಲಾಗಿತ್ತು. ಅದರ ಬದಲು ಹಾರಾಟದ ವೇಳೆ ದಿಢೀರ್ ಎತ್ತರ ಕಮ್ಮಿ ಆಯಿತು ಅಂತ ಹೇಳಿತ್ತು. ಈಗ ಕಾರಣ ಏನು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ವಿಮಾನದಲ್ಲೇ ಪ್ರಾಬ್ಲಮ್ ಇತ್ತು ಅಂತ. ಏರ್ ಇಂಡಿಯಾದ ಏನೋ ಸಮಸ್ಯೆಗಳು ಮುಗಿಯೋ ಲೆಕ್ಕಾಚಾರದಲ್ಲಿಲ್ಲ. ವಿಮಾನದಲ್ಲಿ ಟ್ರಿಪಲ್ ಹೈಡ್ರಾಲಿಕ್ ಸಿಸ್ಟಮ್ಸ್ ಫೇಲ್ಯೂರ್ ಆಗಿತ್ತು ಅಂತ ಗೊತ್ತಾಗಿದೆ. ಈ ಬಗ್ಗೆ ಏರ್ಲೈನ್ ಪೈಲಟ್ ಅಸೋಸಿಯೇಷನ್ ಅಧ್ಯಕ್ಷ ಕ್ಯಾಪ್ಟನ್ ಸ್ಯಾಮ್ ಥಾಮಸ್ ಮಾಹಿತಿ ಕೊಟ್ಟಿದ್ದಾರೆ.
ರಾತ್ರಿ 10:30 ಸುಮಾರಿಗೆ ವಿಮಾನ ಒಡಿಶಾದ ಝಾರ್ಸುಗುಡ ಪ್ರವೇಶ ಮಾಡಿದ ಮೇಲೆ ಈ ಘಟನೆಯಾಗಿದೆ. A320 ವಿಮಾನದಲ್ಲಿ 3 ಹೈಡ್ರಾಲಿಕ್ ಸಿಸ್ಟಮ್ ಫೇಲ್ ಆಗಿರೋದು ಪೈಲಟ್ ಇನ್ ಕಮಾಂಡ್ಗೆ ಗೊತ್ತಾಗಿದೆ. ತಕ್ಷಣವೇ ಫ್ಲೈಟ್ ಕ್ಯಾಪ್ಟನ್ ವಿಮಾನದ ಮುಂಭಾಗವನ್ನು ಕೆಳಗೆ ಮಾಡುವಂತೆ ಕೋ ಪೈಲಟ್ಗೆ ಹೇಳಿದ್ದಾರೆ. ಇದರಿಂದಾಗಿ ವಿಮಾನ ದಿಢೀರಂತ 300 ಅಡಿಯಷ್ಟು ಕೆಳಗೆ ಕುಸಿತು. ಈ ರೀತಿ ಸಡನ್ನಾಗಿ ಬಂದಿದ್ದರಿಂದ ನೆಗೆಟಿವ್ ಜಿ ಫೋರ್ಸ್ ಕ್ರಿಯೇಟ್ ಆಗಿದೆ. ಹೀಗಾಗಿ ವಿಮಾನದಲ್ಲಿದ್ದ ಪ್ರಯಾಣಿಕರು ಆ ಕಡೆ ಹೊರಳಾಡಿ ಬಿದ್ದು ಗಾಯಗೊಂಡರು ಅಂತ ಹೇಳಿದ್ದಾರೆ. ವಿಮಾನದ ಸಿಬ್ಬಂದಿ ಮಾಡಿದ ಕೆಲಸದಿಂದ ನೂರಾರು ಜನರ ಜೀವ ಉಳಿದಿದೆ. ಒಂದೇ ಬಾರಿಗೆ 3 ಸಿಸ್ಟಮ್ ಫೇಲ್ ಆಗೋದು ಬಹಳ ಅಪರೂಪ ಅಂತ ಕ್ಯಾಪ್ಟನ್ ಹೇಳಿದ್ದಾರೆ. ಇಂಥ ಟೈಮ್ನಲ್ಲಿ ವಿಮಾನವನ್ನು ಸ್ಟೇಬಲ್ ಮಾಡೋಕ್ಕೆ 800 ಅಡಿವರೆಗೂ ಕೆಳಗೆ ಇಳಿಸಬೇಕಾಗುತ್ತೆ ಅಂತ ಸ್ಯಾಮ್ ಥಾಮಸ್ ಮಾಹಿತಿ ಕೊಟ್ಟಿದ್ದಾರೆ. ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಮೊದಲ ಬಾರಿಗೆ ಭಾರತೀಯ ರಾಯಭಾರಿ ನವೀನ್ ಶ್ರೀವಾಸ್ತವ್ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ನೇಪಾಳ ಪ್ರಧಾನಿಗಳ ಕಚೇರಿಯಲ್ಲಿ ಈ ಭೇಟಿಯಾಗಿದೆ. ಈ ವೇಳೆ ನೇಪಾಳ ಭಾರತ ನಡುವಿನ ದ್ವಿಪಕ್ಷೀಯ ಸಂಬಂಧ, ಪರಸ್ಪರ ಹಿತಾಸಕ್ತಿ, ಅಭಿವೃದ್ಧಿ ಪಾಲುದಾರಿಕೆ ಮತ್ತು ಸಹಕಾರದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಭಾರತದೊಂದಿಗಿನ ಐತಿಹಾಸಿಕ ಸಂಬಂಧ ಮತ್ತಷ್ಟು ಬಲಪಡಿಸುವ ಅಗತ್ಯ ಇದೆ ಅಂತ ಬಾಲೇಂದ್ರ ಶಾ ಹೇಳಿದ್ದಾರೆ. 2 ರಾಷ್ಟ್ರಗಳ ಸಂಬಂಧ ಬಲಿಷ್ಠಗೊಳಿಸೋಕೆ ಕಮಿಟ್ ಆಗಿದ್ದೀವಿ ಅಂತಲೂ ಅವರು ಹೇಳಿದ್ದಾರೆ. ಇತ್ತ ಬಾಂಗ್ಲಾದಲ್ಲಿರೋ ಭಾರತದ ರಾಯಭಾರಿ ದಿನೇಶ್ ತ್ರಿವೇದಿ ಬಾಂಗ್ಲಾ PM ತಾರಿಕ್ ರೆಹಮಾನ್ರನ್ನ ಮೀಟ್ ಆಗಿದ್ದಾರೆ. ರೆಹಮಾನ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದೇ ಮೊದಲ ಬಾರಿ ಈ ಭೇಟಿಯಾಗಿದೆ. ಈ ವೇಳೆ ಮಾತನಾಡಿರೋ ಬಾಂಗ್ಲಾ PM ನೆರೆಹೊರೆಯ ರಾಷ್ಟ್ರಗಳ ನಡುವೆ ಸಂಬಂಧ ವೃದ್ಧಿಸೋಕೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಗಡೀಪಾರು ಪ್ರಕ್ರಿಯೆ ಚುರುಕುಗೊಳಿಸಿ ಅಂತ ಭಾರತವನ್ನು ಒತ್ತಾಯ ಮಾಡಿದ್ದಾರೆ. ಭಾರತದಲ್ಲಿ ಮತ್ತೊಂದು ಉಗ್ರ ದಾಳಿಯನ್ನು ವಿಫಲಗೊಳಿಸಲಾಗಿದೆ. ಪಂಜಾಬ್ ಪೊಲೀಸರು ಪಾಕ್ನ ISI ಬೆಂಬಲಿತ ಬಬರ್ ಖಾಲ್ಸಾ ಇಂಟರ್ನ್ಯಾಷನಲ್ ಉಗ್ರ ಜಾಲವನ್ನು ಭೇದಿಸಿದ್ದಾರೆ. ಈ ಉಗ್ರ ಸಂಘಟನೆಯ ಪ್ರಮುಖ ಉಗ್ರನನ್ನು ಅರೆಸ್ಟ್ ಮಾಡಲಾಗಿದೆ. ಬಂಧಿತನಿಂದ ಕೈ ಸ್ಫೋಟಕವನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಮೂಲಕ ದೊಡ್ಡ ಅನಾಹುತವನ್ನು ನಾವು ತಡೆದಿದ್ದೀವಿ ಅಂತ DGP ಗೌರವ್ ಯಾದವ್ ಹೇಳಿದ್ದಾರೆ. ಪಂಜಾಬ್ DGP ವಿದೇಶಗಳಲ್ಲಿರೋ ಹ್ಯಾಂಡ್ಲರ್ಗಳ ಸೂಚನೆ ಮೇರೆಗೆ ಈತ ಸ್ಫೋಟಕವನ್ನು ತಗೊಂಡ್ಬಂದಿದ್ದ. ಪ್ರಾಥಮಿಕ ತನಿಖೆ ಪ್ರಕಾರ ಜಲಂಧರ್ನ ಆದಂಪುರ್ ಬಳಿ ಡೆಡ್ ಲೆಟರ್ ಬಾಕ್ಸ್ ಮೂಲಕ ಈ ಸ್ಫೋಟಕವನ್ನು ಪಡೆದಿದ್ದ ಅಂತ ಹೇಳಿದ್ದಾರೆ. ಅಂದರೆ ಇದು ಯಾವ ಥರದ ಲೆಟರ್ ಬಾಕ್ಸು ಅಂದರೆ ಮುಖಾಮುಖಿಯಾಗಿ ಯಾರೂ ಭೇಟಿಯಾಗದೆ ಗುಟ್ಟಾಗಿ ವಸ್ತುಗಳನ್ನು ಸಪ್ಲೈ ಮಾಡೋದು. ಯಾರೋ ಹಾಕೋಗಿರ್ತಾರೆ, ಈತ ಹೋಗಿ ಆಮೇಲೆ ಕಲೆಕ್ಟ್ ಮಾಡ್ಕೊಂಬಂದಿರೋದು. ಆ ಥರ ಉಗ್ರರು ದುಡ್ಡು ಶಸ್ತ್ರಾಸ್ತ್ರ ಪಾಸ್ ಮಾಡೋಕೆ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಸದ್ಯ ತನಿಖೆ ನಡೀತಾ ಇದೆ. ಇತ್ತ ರಾಜಸ್ಥಾನದಲ್ಲೂ 2 ಶಂಕಿತ ಉಗ್ರಗಾಮಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಬಾಸಿತ್ ಮತ್ತು ಬುರ್ಹಾನ್ ಅಂತ ಗುರುತಿಸಲಾಗಿದೆ. ಪಾಕ್ನ ಜೈಷ್ ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿದ್ದ ಆರೋಪ ಇದೆ. ಹೆಚ್ಚಿನ ತನಿಖೆಗಾಗಿ ರಾಜಸ್ಥಾನದ ATS ಅಧಿಕಾರಿಗಳಿಗೆ ಇವರನ್ನ ಒಪ್ಪಿಸಲಾಗಿದೆ. ಇನ್ನು ಭಾರತದ ಸಶಸ್ತ್ರ ಪಡೆಗಳಲ್ಲಿ ಥಿಯೇಟರ್ ಕಮಾಂಡ್ಸ್ ರಚನೆ ಮಾಡೋ ಪ್ಲಾನ್ ಈಗ ನಿರ್ಣಾಯಕ ಹಂತಕ್ಕೆ ತಲುಪಿದೆ. ಥಿಯೇಟರ್ ಕಮಾಂಡ್ನ ಅಂತಿಮ ರಿಪೋರ್ಟ್ ಈಗ ಕೇಂದ್ರ ಸರ್ಕಾರದ ಮುಂದಿದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ರಕ್ಷಣಾ ಇಲಾಖೆ ಡಿಫೆನ್ಸ್ಗೆ ಸಂಬಂಧಪಟ್ಟ ಸಂಸದೀಯ ಸ್ಥಾಯಿ ಸಮಿತಿಗೆ ಮಾಹಿತಿ ಕೊಟ್ಟಿದೆ. ಇನ್ನು ದೇಶದಲ್ಲಿ ಪೆಟ್ರೋಲ್ಗೆ ಎಥೆನಾಲ್ ಮಿಕ್ಸಿಂಗ್ ಬಗ್ಗೆ ಚರ್ಚೆ ನಡೀತಿರೋ ಹೊತ್ತಲ್ಲಿ BJP MP ಒಬ್ಬರು ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರದೇಶದಲ್ಲಿ ಪ್ಯೂರ್ ಪೆಟ್ರೋಲ್ ಎಥೆನಾಲ್ ಬೇಡ, ಬರೀ ಪ್ಯೂರ್ ಪೆಟ್ರೋಲ್ ಕೊಡಿ ಅಂತ ಕೇಳ್ತಿರಲ್ಲ, ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ ಹೇಳಿ ದೊಡ್ಡಣ್ಣ ಕೇಳಿದ್ರಲ್ಲ, ಅದೇ ಥರ ನಿಮ್ಮ ಅಪ್ಪನ ಮನೆಯಿಂದ ಬರುತ್ತಾ ಪ್ಯೂರ್ ಪೆಟ್ರೋಲ್ ಅಂತ ಹೇಳಿ ಮಧ್ಯಪ್ರದೇಶದ BJP ಸಂಸದ ಜನಾರ್ದನ್ ಮಿಶ್ರಾ ಅನ್ನೋರು ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರದೇಶದ ರೇವಾದಿಂದ ಭೋಪಾಲ್ ಮತ್ತು ಕೋಲ್ಕತ್ತಾಗೆ ಫ್ಲೈಟ್ ಸೇವೆ ಉದ್ಘಾಟಿಸುವ ವೇಳೆ ಯಾರೋ ಕ್ವಶನ್ ಕೇಳಿದಿವ್ರು ಆನ್ಸರ್ ಮಾಡಿದ್ದಲ್ಲ. ಯಾರೋ ಕ್ವಶನ್ ಕೇಳಿದ್ರು ಹಾಗೆಲ್ಲ ಆನ್ಸರ್ ಮಾಡಬಾರ್ದು. ಜನಪ್ರತಿನಿಧಿಯಾಗಿ ಸಮಾಧಾನದಿಂದ ಮಾತಾಡಬೇಕು ಇವರು. ಅದು ಬಿಟ್ಟು ಸ್ಪೀಚ್ ಮಾಡೋ ಬರದಲ್ಲಿ ಬಾಯಿಗೆ ಬಂದಂಗೆ ನಿಮ್ಮಪ್ಪ ಕೊಡ್ತಾರ ಪ್ಯೂರ್ ಪೆಟ್ರೋಲ್ ಅಂತ ಕೇಳಿದ್ದಾರೆ ಇವರು. ಆಮೇಲೆ ಲಾಜಿಕ್ ಹೇಳಿದ್ದಾರೆ, ನಾವು ಬಳಸೋ ಕಚ್ಚಾ ತೈಲದಲ್ಲಿ 20% ಅಷ್ಟೇ ನಮ್ಮಲ್ಲಿ ಉತ್ಪಾದನೆ ಆಗೋದು, 80% ಇಂಪೋರ್ಟ್ ಅಂತೆಲ್ಲ. ಅದನ್ನು ಹೇಳಿದ್ರೆ ಸಾಕಿತ್ತು ಡಿಫೆಂಡ್ ಮಾಡ್ಕೊಳ್ಳೋಕೆ. ಇನ್ನು ದೇಶದಲ್ಲಿ ದಾಖಲೆ ಮಟ್ಟಕ್ಕೆ ಇರ್ತಿರೋ ಶುಗರ್ ಪ್ರೈಸ್ ಅನ್ನ ಕಂಟ್ರೋಲ್ ಮಾಡೋಕೆ ಕೇಂದ್ರ ಸರ್ಕಾರ ಅಕ್ಟೋಬರ್ನಿಂದ ಶುರುವಾಗೋ ಹೊಸ ಕಬ್ಬಿನ ಸೀಸನ್ ನಲ್ಲಿ ಎಥೆನಾಲ್ ಉತ್ಪಾದನೆಗೆ ಕಬ್ಬನ್ನ ಬಳಸೋದನ್ನ ಕಡಿವಾಣ ಹಾಕೋಕೆ ಯೋಚನೆ ಮಾಡ್ತಾ ಇದೆ. ಈಗ ಅಕ್ಕಿ, ಜೋಳ, ಕಬ್ಬು ಇದೆಲ್ಲ ಎಥೆನಾಲ್ ಮಾಡ್ತಾರಲ್ಲ, ಕಬ್ಬನ್ನು ಸ್ವಲ್ಪ ಎಥೆನಾಲಿಗೆ ಕಳಿಸೋದನ್ನು ಕಮ್ಮಿ ಮಾಡೋಕ್ಕೆ. ಇದರಿಂದ ದೇಶದ ಒಳಗಡೆ ಸಕ್ಕರೆ ಸಪ್ಲೈ ಜಾಸ್ತಿ ಆಗ್ಬೋದು. ನಾವು ಬೇರೆ ರಾಷ್ಟ್ರಗಳಿಂದ ಸಕ್ಕರೆ ಇಂಪೋರ್ಟ್ ಮಾಡ್ಕೊಳ್ಳೋದು ತಪ್ಪುತ್ತೆ. ಈ ಬಗ್ಗೆ ಮುಂದಿನ ತಿಂಗಳ ಕಡೆಗೆ ನಿರ್ಧಾರ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಈ ವರ್ಷ ಸೆಪ್ಟೆಂಬರ್ ವರೆಗೆ ಸಕ್ಕರೆ ಕಾರ್ಖಾನೆಗಳು ಸುಮಾರು 3 ಮಿಲಿಯನ್ ಮೆಟ್ರಿಕ್ ಟನ್ ಅಂದರೆ ಒಟ್ಟು ಉತ್ಪಾದನೆಯ 10% ಸಕ್ಕರೆಯನ್ನು ಎಥೆನಾಲ್ ಮಾಡೋಕೆ ಬಳಸಿದ್ವು. ಮುಂದಿನ ಸೀಸನ್ನಲ್ಲಿ ಇದನ್ನು ಬ್ಯಾನ್ ಮಾಡಿದ್ರೆ ಅಷ್ಟು ಸಕ್ಕರೆ ಮಾರ್ಕೆಟಿಗೆ ಬರುತ್ತೆ ಮತ್ತು ಮಳೆ ಕೊರತೆಯಿಂದ ಆಗೋ ಲಾಸ್ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಕಳೆದ ಒಂದೇ ತಿಂಗಳಲ್ಲಿ ಶುಗರ್ ಪ್ರೈಸ್ 10% ರೈಸ್ ಆಗಿದೆ. ನೆಕ್ಸ್ಟ್ ಹಬ್ಬ ಸೀಸನ್ ಬರ್ತಿರೋದ್ರಿಂದ ಡಿಮಾಂಡ್ ಜಾಸ್ತಿಯಾಗಿ ಇನ್ನೂ 3 ತಿಂಗಳು ರೇಟ್ ಎಲಿವೇಟೆಡೇ ಇರುತ್ತೆ ಶುಗರ್ದು ಅನ್ನೋದು ಒಂದು ಅಂದಾಜಿದೆ. ಜೂನ್ ತಿಂಗಳ ಮೊದಲ ವಾರದಲ್ಲಿ ಕ್ವಿಂಟಲ್ಗೆ 4,500 ರೂಪಾಯಿ ಇದ್ದ ಬೆಲೆ
ಆಗಸ್ಟ್ 10ರ ವೇಳೆಗೆ 5,100 ರೂಪಾಯಿಗೆ ತಲುಪಿದೆ. ಇನ್ನು ವಾರದ ಮೊದಲ ಸೆಷನ್ನಲ್ಲಿ ಭಾರತೀಯ ಷೇರುಪೇಟೆ ಫ್ಲಾಟ್ ಆಗಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಜಸ್ಟ್ 43 ಪಾಯಿಂಟ್ಸ್ ಅಥವಾ 0.06% ರೈಸ್ ಆಗಿ 78,542ಕ್ಕೆ ರೀಚ್ ಆದರೆ ನಿಫ್ಟಿ 13 ಪಾಯಿಂಟ್ಸ್ ಅಥವಾ 0.05% ಹೆಚ್ಚಾಗಿ 24,583ಕ್ಕೆ ತಲುಪಿದೆ. ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ 0.46% ರೈಸ್ ಆದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ 0.06% ಡೌನ್ ಆಗಿದೆ. ಹಾರ್ಮುಜ್ ಜಲಸಂಧಿ ಪುನಃ ಓಪನ್ ಆಗೋ ಬಗ್ಗೆ ಅನ್ಸರ್ಟಿನಿಟಿ ಇದೆ. ಆ ಕಡೆ ಕೆಂಪು ಸಮುದ್ರದಲ್ಲಿ ಹುತಿಗಳ ದಾಳಿ ಹೆಚ್ಚಾಗ್ತಿದ್ದ ಹಾಗೆ ಕ್ರೂಡ್ ಆಯಿಲ್ ಬೆಲೆ ಕೂಡ ಏರಿಕೆಯಾಗ್ತಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಪರ್ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $84 ಆಸುಪಾಸಲ್ಲಿತ್ತು. ಟೈಟನ್, ಬಜಾಜ್ನಂತಹ ಹೆವಿವೇಟ್ ಸ್ಟಾಕ್ಸ್ನಲ್ಲಿ ಗೇನ್ ಆಗಿತ್ತು. ಆದರೆ SBI ಮತ್ತು ರಿಲಯನ್ಸ್ನಲ್ಲಿ ಲಾಸ್ ಆಗಿ ಷೇರುಪೇಟೆಗೆ ಹೆಚ್ಚು ಲಾಭ ಮಾಡ್ಕೊಳ್ಳೋಕೆ ಆಗದೆ ಫ್ಲಾಟ್ ಆಗಿದೆ. ಟೈಟನ್, ಟಾಟಾ ಸ್ಟೀಲ್, ಗ್ರಾಸಿಮ್ ಇಂಡಸ್ಟ್ರೀಸ್, ಟಾಟಾ ಕನ್ಸ್ಯೂಮರ್, ಬಜಾಜ್ ಫಿನ್ಸರ್ವ್, ಟ್ರೆಂಟ್ ಗ್ರೀನ್ನಲ್ಲಿದ್ವು. ಪವರ್ ಫಿನಾನ್ಸ್ ಕಾರ್ಪೊರೇಷನ್, ರಿಲಯನ್ಸ್, SBI, ಕೆನರಾ ಬ್ಯಾಂಕ್, ಸಿಮೆನ್ಸ್ ಎನರ್ಜಿ ಇಂಡಿಯಾ ರೆಡ್ನಲ್ಲಿದ್ವು. BSEನಲ್ಲಿ ಒಟ್ಟು 2,225 ಸ್ಟಾಕ್ಸ್ ಗ್ರೀನಲ್ಲಿದ್ದರೆ 2,226 ಸ್ಟಾಕ್ಸ್ ರೆಡ್ನಲ್ಲಿವೆ. ಆಲ್ಮೋಸ್ಟ್ 50-50 ಈಕ್ವಲ್. ಒಂದೇ ಒಂದು ರೆಡ್ ಜಾಸ್ತಿ, ಅದೊಂದಿಲ್ಲ ಅಂದರೆ ಸೇಮ್ ಆಗಿರೋದು. ಬಟ್ ಆಗಲ್ವೇ, ಸಮಸಂಖ್ಯೆ ಇಲ್ವಲ್ಲ ಇಲ್ಲಿ. ಏನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 11 ಪೈಸೆ ಬಿದ್ದು $95.28 ಆಗಿದೆ. ಇನ್ನು ಬಿಸ್ನೆಸ್ ಸುದ್ದಿಗಳಲ್ಲಿ Q1 ರಿಸಲ್ಟ್ಸ್ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋದಾದರೆ ಹಿಂದೂಸ್ತಾನ್ ಕಾಪರ್ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 162% ರೈಸ್ ಆಗಿ 352 crore rupees ಅರ್ನ್ ಮಾಡಿದೆ. ತಾಮ್ರದ ಬೆಲೆ ಏರಿಕೆ ಆಯಿತು, ಆದಾಯ ಹೆಚ್ಚಾಗಿ ಕಂಪನಿಗೆ ಒಳ್ಳೆ ಪ್ರಾಫಿಟ್ ಬಂದಿದೆ. ಇನ್ನು ಅಮರ ರಾಜಾ ಬ್ಯಾಟ್ರಿ ಇದೆಯಲ್ಲ, ತಕ್ಕ ಮಟ್ಟಿಗೆ ಪರ್ಫಾರ್ಮ್ ಮಾಡಿದೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 4.6% ಏರಿಕೆಯಾಗಿ 203 crore rupees ತಲುಪಿದೆ. ಇನ್ನು ಭಾರತ ರಿನ್ಯೂವಬಲ್ ಎನರ್ಜಿ ಕ್ಷೇತ್ರದಲ್ಲಿ ವೇಗವಾಗಿ ನುಗ್ತಾ ಇದೆ. ಪಳೆಯುಳಿಕೆ ಮುಕ್ತ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ನಾನ್ ಫಾಸಿಲ್ ಎಲೆಕ್ಟ್ರಿಸಿಟಿ ಜನರೇಷನ್ 300 ಗಿಗಾವ್ಯಾಟ್ ಕ್ರಾಸ್ ಆಗಿದೆ. 2030ರ ಹೊತ್ತಿಗೆ 500 ಗಿಗಾವ್ಯಾಟ್ ಗುರಿ ತಲುಪಬೇಕು ಅಂತ ಸರ್ಕಾರ ಪ್ಲಾನ್ ಹಾಕೊಂಡಿತ್ತು. ಅದರಲ್ಲಿ 60%ಗಿಂತ ಹೆಚ್ಚು ಈಗಲೇ ಅಚೀವ್ ಮಾಡಿದಂತಾಗಿದೆ. ಜುಲೈ 31ರ ಡೇಟಾ ಪ್ರಕಾರ ಒಟ್ಟು 300 ಗಿಗಾವ್ಯಾಟ್ನಲ್ಲಿ ಸೋಲಾರ್ ಪವರ್ 164 ಗಿಗಾವ್ಯಾಟ್, ವಿಂಡ್ ಪವರ್ 58, ಹೈಡ್ರೋ ಪವರ್ 57, ಬಯೋ ಪವರ್ 11 ಮತ್ತು ನ್ಯೂಕ್ಲಿಯರ್ ಪವರ್ 8 ಗಿಗಾವಾಟ್ಗಿಂತಲೂ ಜಾಸ್ತಿ ಇದೆ. ದೇಶದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಸುಮಾರು 552 ಗಿಗಾವಾಟ್ ಇದೆ. ಇದರಲ್ಲಿ ನಾನ್ ಫಾಸಿಲ್ ಎನರ್ಜಿಯ ಪಾಲು 54%ಗಿಂತ ಹೆಚ್ಚಾಗಿದೆ. ಹಂತ ಹಂತವಾಗಿ ಕಲ್ಲಿದ್ದಲು ಸುಟ್ಟು ಎಲೆಕ್ಟ್ರಿಸಿಟಿ ಮಾಡೋದನ್ನು ಕಮ್ಮಿ ಮಾಡ್ತಾ ಬರೋದು ನಮ್ಮ ದೇಶದ ಉದ್ದೇಶ. ಇನ್ನು ನಮ್ಮ ಯುದ್ಧ ವಿಮಾನಗಳಿಗೆ ಫಾರಿನ್ ಎಂಜಿನ್ಗಳ ಸಪ್ಲೈ ಲೇಟ್ ಆಗಿ ತೇಜಸ್ ಉತ್ಪಾದನೆಗೆ ತುಂಬ ಅಡಚಣೆ ಆಗ್ತಿದೆಯಲ್ಲ, ಇದನ್ನು ತಪ್ಪಿಸೋಕೆ DRDO ಅಟ್ಲೀಸ್ಟ್ ಫ್ಯೂಚರ್ನಲ್ಲಾದರೂ ಕೂಡ ಇಂಜಿನ್ ಇರಬೇಕು ಅಂಥೇಳಿ ಮತ್ತೆ ಕಾವೇರಿ ಇಂಜಿನನ್ನು ಕಾವೇರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. DRDOನ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ GTRA ಈಗ ಕಾವೇರಿ 2.0 ಎಂಜಿನನ್ನು ಹೆವಿ ಸ್ಟೆಲ್ತ್ ಫೈಟರ್ ಪ್ಲಾನ್ನಿಂದ ಸಪರೇಟ್ ಮಾಡಿ ಹೊಸದಾಗಿ ಡೆವಲಪ್ ಮಾಡ್ತಿದ್ದಾರೆ. ಒಂದು ಕಡೆ ಫ್ರೆಂಚ್ ಕಂಪನಿ ಸ್ಯಾಫ್ರನ್ ಜೊತೆ ಸೇರಿ 5th ಜನರೇಷನ್ ಆಮ್ಕಾ ಫೈಟರ್ಗಳಿಗಾಗಿ 120 ಕಿಲೋನ್ಯೂಟನ್ನಿಂದ 140 ಕಿಲೋನ್ಯೂಟನ್ವರೆಗಿನ ದೊಡ್ಡ ಎಂಜಿನ್ ಡೆವಲಪ್ ಮಾಡ್ತಿರೋದ್ರ ನಡುವೆ ಈ ಕಾವೇರಿ 2.0ನ ಡೆಡಿಕೇಟೆಡ್ ಆಗಿ ಮೀಡಿಯಂ ಥ್ರಸ್ಟ್ ಎಂಜಿನ್ ಆಗಿ ರೆಡಿ ಮಾಡ್ತಿದ್ದಾರೆ. ಸುಮಾರು 40 ವರ್ಷಗಳ ಹಿಂದೆನೇ ಶುರುವಾಗಿದ್ದ ಹಳೆ ಕಾವೇರಿ ಎಂಜಿನ್ ಬರೀ 49 ಕಿಲೋನ್ಯೂಟನ್ನಿಂದ 52 ಕಿಲೋನ್ಯೂಟನ್ ಥ್ರಸ್ಟ್ ಕೊಡ್ತಾ ಇತ್ತು. ಇದು ಈಗಿನ ಫೈಟರ್ ಜೆಟ್ಗಳಿಗೆ ಸಾಲಲ್ಲ. ಹಾಗಾಗಿ ಕಂಪ್ಲೀಟ್ಲಿ ಆರ್ಕಿಟೆಕ್ಚರನ್ನು ಚೇಂಜ್ ಮಾಡಿ ಹೊಸದಾಗಿ ಡಿಸೈನ್ ಮಾಡಿ ಕಾವೇರಿ 2.0 ಡ್ರೈ ಥ್ರಸ್ಟ್ನಲ್ಲಿ 55 ಕಿಲೋನ್ಯೂಟನ್ನಿಂದ 60 ಕಿಲೋನ್ಯೂಟನ್ ಮತ್ತು ಆಫ್ಟರ್ ಬರ್ನರ್ ಜೊತೆಗೆ 90 ಕಿಲೋನ್ಯೂಟನ್ನಿಂದ 100 ಕಿಲೋನ್ಯೂಟನ್ ಮ್ಯಾಕ್ಸಿಮಮ್ ಥ್ರಸ್ಟ್ ಕೊಡೋ ರೀತಿಯಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಇದು ಈಗ ತೇಜಸ್ MK1A ಬಳಸ್ತಾ ಇರೋ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಅಂದರೆ GE-F404 ಎಂಜಿನ್ನಷ್ಟೇ ಪವರ್ಫುಲ್. 2030ಕ್ಕೆ ಈಗಿರೋ GE-F404 ಎಂಜಿನ್ಗಳ ಮಿಡ್ ಲೈಫ್ ರಿಪ್ಲೇಸ್ಮೆಂಟ್ ಟೈಮ್ ಬರುತ್ತೆ. ಅದರ ಜಾಗಕ್ಕೆ ಈ 90 ಕಿಲೋನ್ಯೂಟನ್ ಕಾವೇರಿ 2.0 ಎಂಜಿನನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದು ಪ್ಲಾನ್ ಸ್ಟೇಜಲ್ಲಿದೆ ಇನ್ನೂ ಕೂಡ. ಇನ್ನು ಏರ್ಪೋರ್ಟ್ ಆಪರೇಟರ್ಗಳು ಏರ್ಲೈನ್ಸ್ ನಡೆಸೋದನ್ನು ತಡೆಯೋಕೆ ಯಾವುದೇ ಸರ್ಕಾರಿ ಪಾಲಿಸಿ ಇಲ್ಲ ಅಂತ ಕೇಂದ್ರ ರಾಜ್ಯಸಭೆಯಲ್ಲಿ ಸ್ಪಷ್ಟಪಡಿಸಿದೆ. CPIM ಸಂಸದ ಜಾನ್ ಬ್ರಿಟಾಸ್ ಕೇಳಿದ ಪ್ರಶ್ನೆಗೆ ಸಿವಿಲ್ ಏವಿಯೇಷನ್ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಈ ಉತ್ತರ ಕೊಟ್ಟಿದ್ದಾರೆ. ಆದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿರೋ ಏರ್ಪೋರ್ಟ್ಗಳ ಅಗ್ರಿಮೆಂಟ್ ಪ್ರಕಾರ ಏರ್ಲೈನ್ಸ್ ನಡೆಸೋರು ಏರ್ಪೋರ್ಟ್ಗಳಲ್ಲಿ ಶೇರ್ಸ್ ಹೊಂದಿರೋ ಹಾಗಿಲ್ಲ ಅನ್ನೋ ರೂಲ್ಸ್ ಇದೆ. ಆದರೆ ಈ ನಿಯಮದಿಂದ ವಿನಾಯಿತಿ ಕೊಡಿ ಅಂತ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೊಂದು ರಿಕ್ವೆಸ್ಟ್ ಬಂದಿದೆ. ಅದನ್ನು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಎಕ್ಸಾಮೈನ್ ಮಾಡಿಲ್ಲ ಅಂತ ಸರ್ಕಾರ ಹೇಳಿದೆ. ಈ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದಕ್ಕೆ ಮುಖ್ಯ ಕಾರಣ ಅದಾನಿ ಗ್ರೂಪ್. ಅದಾನಿ ಏರ್ಲೈನ್ಸ್ ಶುರು ಮಾಡೋಕೆ ಇಂಟ್ರೆಸ್ಟ್ ತೋರಿಸಿದೆ ಅನ್ನೋ ಸುದ್ದಿ ಆಗಿತ್ತು. ಅವರನ್ನು ನಿರಾಕರಿಸಿದ್ದಾರೆ, ಬಟ್ ಸುದ್ದಿ ಆಗ್ತಾನೆ ಇದೆ. ಜೂನ್ 4ನೇ ತಾರೀಕು ಅದಾನಿ ಏರ್ಪೋರ್ಟ್ಸ್
AAIಗೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ಬರೆದಿದೆ ಎನ್ನಲಾದ ಲೆಟರನ್ನು TMC ಸಂಸದೆ ಮಹುವಾ ಮೊಯಿತ್ರಾ ಶೇರ್ ಮಾಡಿದರು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹1,020 ಜಾಸ್ತಿಯಾಗಿ 1,50,641 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹934 ಹೆಚ್ಚಾಗಿ 1,37,987 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹8 ಕಮ್ಮಿಯಾಗಿ 2,31,373 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳಲಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ದರೆ ಆಸಕ್ತ ವೀಕ್ಷಕರಲ್ಲಿ ಒಂದು ಮನವಿ ಏನು ಅಂತ ಹೇಳಿದ್ರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೀವು ಅವಾಗ ನೋಡ್ಬೋದು. ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋದರೆ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿರೋ 100 ಮೆಂಬರ್ ಓನ್ಲಿ ವೀಡಿಯೋಸ್ ನಿಮಗೆ ಕಾಣಿಸುತ್ತೆ. ವ್ಯಕ್ತಿತ್ವ ವಿಕಸನ, ಉತ್ತಮ ಜೀವನ ಹಾಗೂ ಗುಡ್ ನಾಲೆಜನ್ನು ಕೊಡುವಂಥ ಪ್ರಯತ್ನ ನಾವು ನಡೆಸ್ತಾ ಇದ್ದೀವಿ. ನೀವು ಮೆಂಬರ್ಶಿಪ್ ಟ್ಯಾಬ್ಗೆ ಹೋಗಿ ಚೆಕ್ ಮಾಡ್ಬೋದು. ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಅನಿಸಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಆಮೇಲೆ ನೀವು ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.